ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆರೋಪಗಳು ಕೇಳಿ ಬಂದಿರೋದ್ರಿಂದ ಈ ಸಂಕಷ್ಟದ ವಿಚಾರದಲ್ಲಿ ಎಂ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರದ್ದು 40 ವರ್ಷ ಸಿದ್ದರಾಮಯ್ಯನವರದ್ದು ಕಳಂಕರಹಿತ ರಾಜಕಾರಣ, ಕೆಟ್ಟ ಹೆಸರು ಬಂತು ಅಂತ ಅವರ ಪತ್ನಿ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೀಗಂತ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಕುಮಾರಸ್ವಾಮಿ ಪಡೆದಿರುವ ಸೈಟ್ಗಳನ್ನ ವಾಪಸ್ ಕೊಡಿ. ಮೈಸೂರಿನಲ್ಲಿ ಅವರ ಕುಟುಂಬ ಸದಸ್ಯರ 43 ಸೈಟುಗಳು ಇವೆಯಲ್ಲ, 1984ರಲ್ಲಿ ಯಾವ ಆಧಾರದ ಮೇಲೆ ಸೈಟ್ ಅನ್ನ ಅವರು ಪಡ್ಕೊಂಡಿದ್ರು ಹಾಗಾದ್ರೆ ಅಂತ 1984ರ ಸೈಟ್ ಹಂಚಿಕೆಯ ವಿಚಾರವನ್ನ ಈಗ ಎಂಸಿ ಸುಧಾಕರ್ ಪ್ರಸ್ತಾಪಿಸಿದ್ದಾರೆ. ಅದು ಸಾಬೀತಾಗಬೇಕು. ಅದು ನಾವು ಹೇಳ್ತಕ್ಕಂಥದ್ದಲ್ಲ. ನನ್ನ ಪ್ರಕಾರ ಅವ್ರು ಯಾವುದೇ ತಪ್ಪು ಮಾಡಿಲ್ಲ. ಅವ್ರದ್ದು ಜಮೀನಿತ್ತು, ಆ ಜಮೀನು ಸ್ವಾಧೀನ ಆಗಿತ್ತು, ಇದರಿಂದ ಅದು ಕೇಳಿದ್ದಾರೆ. ಕುಮಾರಸ್ವಾಮಿ ಅವ್ರು ಯಾವ ಜಮೀನಿತ್ತು, ಹೆಂಗೆ ಅಲಾಟ್ ಮಾಡಿಸ್ಕೊಂಡ್ರಿ, ಅಧಿಕಾರ ಹೆಂಗೆ ದುರುಪಯೋಗ ಮಾಡ್ಕೊಂಡು ಅಲಾಟ್ ಮಾಡಿಸ್ಕೊಂಡ್ರಿ, ಎಲ್ಲ ನಿಮ್ಮ ಕುಟುಂಬದ ಸದಸ್ಯರಿಗೆ ಹೆಂಗೆ ಮಾಡಿಸ್ಕೊಂಡ್ರಿ, ಅದಕ್ಕೆ ಉತ್ತರ ಕೊಡಲಿ. ಹೆಂಗೆ ಹೇಳ್ತೀರಾ ನೀವು ಕಳ್ಳ ಅಂತ? ನಾಳೆ ನಾನು ಕಳ್ಳ ಅಂದ್ಬಿಟ್ರೆ ಒಪ್ಕೊಂಡ್ಬಿಡ್ತೀಯಾ? ಇದು ನೈತಿಕತೆಯ ವಿಚಾರವಾದ್ರಿಂದ ಅವರು ಇಲ್ಲ, ನಮಗೆ ಇದು ಭಾಳ ಇದರಿಂದ ಇದು ಈ ಥರ ಇವರು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಬೇಡವೇ ಬೇಡ, ಆಯಿತು ಹೋಗಲಿ ಇದು ಅಂತ ಹೇಳಿ ಅವರು ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಅವರು ಅದನ್ನು ಒಪ್ಕೊಂಡು ನಾವು ತಪ್ಪು ಮಾಡಿದ್ದೀವಿ ಮತ್ತೊಂದು ಅಂತಕ್ಕಂಥ ದೃಷ್ಟಿ ಅಲ್ಲ. ಇದರಿಂದ ನಮಗೆ ಮಾನಸಿಕವಾಗಿ ನೋವಾಗಿದೆ. ಆದರೆ ಕಾನೂನು ಹೋರಾಟ ಸರ್ ಇದೇ ಇದೆ. ತನಿಖೆ ಖಂಡಿತ BJP ಅವರಿಗೆ ಮಾನವೀಯತೆ ಇದ್ದರೆ ಇವತ್ತು ಅವರು ಯಡಿಯೂರಪ್ಪನವರು ಪೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಅರೆಸ್ಟ್ ಆಗಬೇಕಿತ್ತಲ್ಲ, ಅದು ಅರೆಸ್ಟ್ ತಪ್ಪಿಸಿದವ್ರು ಯಾರು? ಆಮೇಲೆ ಬೇಲ್ ಸಿಕ್ತಲ್ಲ ಕೋರ್ಟಲ್ಲಿ, ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಅವತ್ತು